ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್. ಐ ಹೋಪ್ ಎಲ್ಲ ಖುಷಿಯಾಗಿ ಆರೋಗ್ಯವಾಗಿದ್ದೀರಿ ಅಂತ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನನ್ನ ಮನೆ ಕೆಲಸ ಬೇಗ ಮುಗಿದಿತ್ತು. ಸೊ ನಾನು ನನ್ನ ಹಸ್ಬೆಂಡ್ ಜೊತೆ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ನಮ್ಮ ತೋಟದಲ್ಲಿ ನಾವು ಏನೇನೆಲ್ಲ ಬೆಳೆಸಿದ್ದೀವಿ ಅಂತೇಳಿ ತೋರಿಸ್ತೀನಿ. ಹೆಚ್ಚಾಗಿ ನಮ್ಮ ಕಡೆ ಎಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಅಡಿಕೆ ತೋಟ ಮಾಡಬೇಕು ಅನ್ನೋದು. ಯಾಕಂದರೆ ಅದರಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಅವರ ಒಂದು ಎಕನಾಮಿಕಲ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ನೀರು ತುಂಬ ಜಾಸ್ತಿ ಇದ್ದರೆ ಅಷ್ಟೇ ತೋಟ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು 3 ವರ್ಷ ಆಯಿತು ಅಡಿಕೆ ತೋಟ ಮಾಡಿ, ಜಾಸ್ತಿ ಮಾಡಿಲ್ಲ, ಯಾಕಂದರೆ ನಮಗೂ ಕೂಡ ನೀರಿನ ಸಮಸ್ಯೆ ಇದೆ. ಸೊ ಹಾಗೆ ಇದಕ್ಕೆ ರೋಗಗಳು ಕೂಡ ಜಾಸ್ತಿ, ಔಷಧಿ ಯಾವಾಗಲೂ ಹೊಡಿತಾನೆ ಇರಬೇಕು. ನಮ್ಮ ಮನೆಯಲ್ಲಿ ಜೀವಾಮೃತ ಅನ್ನೋ ಒಂದು ಆರ್ಗ್ಯಾನಿಕ್ ಗೊಬ್ಬರ ಮಾಡಿದ್ದಾರೆ. ಸೊ ಇದಕ್ಕೆ ಸಗಣಿ, ಗೋಮೂತ್ರ, ಬೆಲ್ಲ ಇದನ್ನೆಲ್ಲ ಒಂದು ಡ್ರಮ್ಮಿಗೆ ಹಾಕಿ ಒಂದು ವಾರ ಬಿಟ್ಟರೆ ಅದು ಫರ್ಮೆಂಟೇಷನ್ ಆಗುತ್ತೆ. ಸೊ ಇದನ್ನು ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಹೆಚ್ಚಿಸುತ್ತೆ. ಇದರಿಂದ ಇಳುವರಿ ಹೆಚ್ಚಾಗಿ ಬರುತ್ತೆ. ಆದರೆ ಇತ್ತೀಚಿನಲ್ಲಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಾ ಇರೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಫಲವತ್ತತೆ ಏನು ಕಡಿಮೆ ಆಗ್ತಾ ಇದೆ, ಇಳುವರಿ ಕೂಡ ಕಡಿಮೆ ಬರ್ತಾ ಇದೆ. ಸೊ ನೀವು ಟ್ರೈ ಮಾಡಿ. ಸೊ ಇದು ನಮ್ಮ ನಾವು ಕೂಡ ಒಂದು ಸ್ವಲ್ಪ ಬಾಳೆ ಗಿಡ ಹಾಕಿದ್ದೀವಿ ಮನೆಗಷ್ಟೇ. ಇದರಲ್ಲಿ ಬಿಡ್ತಾ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಹಣ್ಣು. ಸೊ ಇವಾಗ ಇಲ್ಲಿ ನಮ್ಮ ತೋಟದಲ್ಲಿ ನೀವು ನೋಡಬಹುದು ಹುತ್ತ ಇದೆ. ಸೊ ಇದು ನಾವು ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಬಂದು ಇಲ್ಲೇ ಪೂಜೆ ಮಾಡಿಕೊಂಡು ಹಾಲು ಹಾಕಿ ಹೋಗ್ತೀವಿ. ಹಾವಿಲ್ಲ ಸದ್ಯ. ಸೊ ಇದು ನಮ್ಮ ತೋಟದಲ್ಲಿ ಒಂದು ತೆಂಗಿನ ಮರಕ್ಕೆ ಈ ರೀತಿ ಬಡ್ದಿದ್ದಾರೆ. ಯಾಕಪ್ಪ ಅಂತಂದರೆ ಅಳಿಲು ತುಂಬ ಕಾಟ ಕೊಡ್ತಾ ಇತ್ತು, ಬಂದು ಕಾಯಿ ಕೆಡುತ್ತಾ ಇತ್ತು, ಎಳ್ನೀರು ವೇಸ್ಟ್ ಮಾಡ್ತಾ ಇತ್ತು. ಸೊ ಈಗ ಬಡಿಯೋದ್ರಿಂದ ಅದಕ್ಕೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ರೀತಿ ಹಾಕಿದ ಮೇಲೆ ಅದರದ್ದು ತೊಂದರೆ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಮ್ಮದು ತೋಟದಲ್ಲಿ ಜಾಗ ಇರೋದ್ರಿಂದ ನಾವು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಆಲ್ಮೋಸ್ಟ್ ಬೆಳಿತೀವಿ. ಸೊ ಇದರಿಂದ ನಮಗೂ ಖುಷಿ ಇರುತ್ತೆ, ನಾವು ಬೆಳೆದು ನಾವು ತಿಂತಾಯಿದ್ದೀವಿ ಅಂತೇಳಿ. ಆಮೇಲೆ ಇನ್ನೊಂದು ಕೆಮಿಕಲ್ ಫ್ರೀ ಅನ್ನೋದೊಂದು ಖುಷಿ ಇರುತ್ತೆ. ಅವಕಾಶ ಇದ್ದಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋದು. ಸೊ ಇದು ನಮ್ಮ ತೋಟದಲ್ಲಿರ್ತಕ್ಕಂಥ ಮಾವಿನ ಮರ ತುಂಬ ಇದೆ. ಸೀಸನ್ ಬಂತು ಅಂತಂದರೆ ನಮಗೆ ಒಳ್ಳೆ ಹಣ್ಣು ಸಿಗುತ್ತೆ. ಆ್ಯಸ್ ಯೂಶುವಲ್ ಕೆಮಿಕಲ್ ಫ್ರೀ. ನಾವು ಮತ್ತೆ ಇದರಲ್ಲಿ ಸಾಕಾಗೋಷ್ಟು ಹಣ್ಣು ಬಿಡುತ್ತೆ. ಸೊ ಇದು ಪೇರ್ಲು ಮರ. ಇದು ಇನ್ನೂ ಇವಾಗ ಸ್ವಲ್ಪ ಕಾಯಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಇದು ನಿಂಬೆಹಣ್ಣಿನ ಮರ. ಸೊ ಎಲ್ಲರಿಗೂ ಬೇಕೇ ಬೇಕು ನಿಂಬೆಹಣ್ಣು. ಅದನ್ನು ಹಾಕ್ಕೊಂಡಿದ್ದೀವಿ, ಮನೆಗೆ ಎಷ್ಟು ಬೇಕೋ ಅಷ್ಟು ಸಾಕಾಗ್ಬೋದು ಅಂತ. ಸೊ ಇದು ಹಲಸಿನ ಮರ. ಸೊ ಇದು ಇವಾಗ ಸೀಸನ್ ಇರೋದ್ರಿಂದ ಬಿಟ್ಟಿದೆ, ಸಾಕಾಗೋಷ್ಟು ಬಿಡುತ್ತೆ. ಹಣ್ಣು ಕೂಡ ಅಷ್ಟು ರುಚಿ ಇರುತ್ತೆ. ತುಂಬ ಮರ ಇದೆ, ಇನ್ನೊಂದು ತೋಟದಲ್ಲಿದೆ, ಇಲ್ಲಿ ಒಂದು ಮರ ಇದೆ ಅಷ್ಟೇ. ಇವು ನಮ್ಮ ತೆಂಗಿನ ಗಿಡಗಳು. ಸೊ ಇದು ಬೆಟ್ಟದ ನೆಲ್ಲಿಕಾಯಿ ಮರ. ಇವಾಗ ಹಾಕಿದ್ದೀವಿ, ಇನ್ನು ಕಾಯಿ ಬಿಟ್ಟಿಲ್ಲ, ನೋಡಬೇಕು. ಇದು ತುಂಬ ಹೆಲ್ತ್ ಬೆನಿಫಿಟ್ ತುಂಬ ಇದೆ, ಯೂಸ್ ಆಗುತ್ತೆ. ಹೇಗೆ ಬಿಡುತ್ತೆ ಅಂತೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಕಾಯಿ ಬಿಡಬೇಕಿನ್ನ. ಸೊ ಇದು ಬೆಂಡೆಕಾಯಿ ಮತ್ತು ಜವಳಿಕಾಯಿ ಗಿಡಗಳು. ಇದು ಒಂದು ಸೀಸನ್ ಬಿಟ್ಟು ಮತ್ತೆ ಹೋಗುತ್ತೆ, ಮತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಹಾಕ್ತಾನೇ ಇರ್ತೀವಿ. ಅದು ಫಸಲು ಬಿಟ್ಟಾಗ ಮತ್ತೆ ನೆಕ್ಸ್ಟ್ ಹಾಕ್ತಾನೆ ಇರ್ತೀವಿ, ಮನೆಗೆ ಬಳಸ್ಕೊತಾ ಇರ್ತೀವಿ. ಸೊ ಇದು ಸೊಪ್ಪಿನ ಮಡೆ. ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸೊಪ್ಪಿನ ಬೀಜಗಳನ್ನ ಹಾಕಿದ್ವಿ, ಇವಾಗೆಲ್ಲ ಬೆಳೀತಾ ಇದೆ. ಸಬ್ಬಸಿಗೆ ಸೊಪ್ಪು, ಮೆಂತ್ಯ, ಕೊತ್ತಂಬರಿ ಹಾಕಿದ್ದೀವಿ, ಮತ್ತು ಕ್ಯಾರೆಟ್ ಮತ್ತು ಮೂಲಂಗಿ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ಹಾಲಕ ಗಿಡ ಇದೆ ನೋಡಿ, ಇದು ಇನ್ನು ಗಿಡ ಇದೆ. ಇವಾಗ ದೊಡ್ಡದಾದ್ಮೇಲೆ ಬಳ್ಳಿ ಆದಮೇಲೆ ಚಪ್ರ ಹಾಕಿ ಅದಕ್ಕೆ ದೊಡ್ಡದಾದ್ಮೇಲೆ ಹಾಕಿದರೆ ಅದು ನೆಲಕ್ಕೆ ಬೀಳಲಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಕಾಯಿ. ಸೊ ಇದು ಪರಂಗಿ ಬಳ್ಳಿ, ಇವಾಗ ಗಿಡ ಇದೆ, ಇನ್ನೂ ಚಿಕ್ಕದಿದೆ. ಸೊ ಇಲ್ಲಿ ಸ್ವಲ್ಪ ಹಾಕಿದ್ದೀವಿ, ಜವಳಿಕಾಯಿ ಗಿಡ ಅದನ್ನೆಲ್ಲ ಹಾಕಿದ್ದೀವಿ. ಸೊ ಮನೆ ಹೂವಿನ ಗಿಡ. ನೆಕ್ಸ್ಟು ಇಲ್ಲಿ ನಾವು ಮತ್ತೆ ಸ್ವಲ್ಪ ಅಡಿಕೆ ಸಸಿ ಹಾಕಿದ್ದೀವಿ, ಪ್ಯಾಕೆಟ್ ಮಾಡಿ ಇಟ್ಟಿದ್ದೀವಿ. ಸ್ವಲ್ಪ ದೊಡ್ಡದಾದ್ಮೇಲೆ ಮತ್ತೆ ಹಾಕಬೇಕು ತೋಟಕ್ಕೆ ತಗೊಂಡೋಗಿ. ಸೊ ಇವಾಗ ಇಲ್ಲಿ ಸ್ವಲ್ಪ ದಿನ ಇದಕ್ಕೆ ನೀರು ಹಾಕಿ ಬಿಡ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ. ನಾವು ನಮ್ಮ ಕೈಲಾದಷ್ಟು ನಮ್ಮ ಜಾಗದಲ್ಲಿ ನಾವು ಬೆಳೆದ್ರಿಂದ ನಮಗೂ ಖುಷಿ ಇರುತ್ತೆ. ಎಲ್ಲರ ಜಾಗ ಇತ್ತು ಅಂದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.